ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಮಾತನಾಡಿದರು. ಶರಣರ ಕಾಯಕ ಶರಣರ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ಇವತ್ತು ಯಾಕೆ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ. ಅಂದ್ರೆ ಇವತ್ತಿನ ದಿನ ಯಾವುದೋ ಒಂದು ಉದ್ದೇಶ ಇರುತ್ತೆ. ಇವತ್ತು ಯಾಕೆ 500 ಜನರಿಗೆ ಸಂಬಂಧಪಟ್ಟಂತ ಸಂಘಟನೆಗಳು ಸಮ್ಮೇಳನ ಮಾಡಬೇಕು ಅಂತ ಅನಿಸ್ತು ಸರ್ಕಾರಕ್ಕೆ. ಆ ತರದ ಒಂದು ವಿಶೇಷತೆಗಳು ಇಲ್ಲದೆ ಏನೋ ಈ ಕಾರ್ಯಕ್ರಮ ಆಯೋಜನೆ ಆಗಿರುವುದಿಲ್ಲ. ಅದನ್ನು ತಿಳಿಸುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಆ ದಿಕ್ಕಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ನನಗೂ ಗೊತ್ತಿಲ್ಲ ಈ 5 ಜನರನ್ನ ಒಟ್ಟಿಗೆ ಯಾಕೆ ಮಾಡ್ತಿದ್ದಾರೆ. ಈ ಹಿಂದೆ ನಾನು ಉಮೇಶ್ ಅವ್ರ ಹತ್ರ ಮಾತಾಡಿದ್ದೆ. ಏನಾದ್ರು ಗೊತ್ತಾ ಸರ್, ಈ ನಮ್ಮ ಸೋಮಶೇಖರ್ ಹತ್ರ ಕೂಡ ಕೇಳಿದೆ, ಏನಾದ್ರು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ. ಯಾಕೆ ತಿಳ್ಕೊಳಕ್ ಆಗ್ಲಿಕ್ಕೋಸ್ಕರ, ನನ್ನ ಆಪಾದನೆಗೋಸ್ಕರ ತಿಳ್ಕೊಳ್ಬೇಕು. ಯಾಕಂದ್ರೆ 5 ಜನ ಕಾಯಕ ಶರಣರನ್ನ ಒಟ್ಟು ಮಾಡಿ ಒಂದೇ ದಿನ ಆಚರಣೆ ತರುವಂಥದ್ದು ಏನಾದ್ರು ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಗಳು ನಮಗೆ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು, ಯಾಕೆಂದ್ರೆ ಇದಕ್ಕೆ ಇಂಪಾರ್ಟೆನ್ಸ್ ಸಿಗಬೇಕು ಅಂತ ಹೇಳಿ ಅನಿಸುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಇದನ್ನ ಗಂಭೀರವಾಗಿ ತಗೊಂಡಾಗ ಮಾತ್ರ ಕಾರ್ಯಕ್ರಮ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ. ಮಹಾನಗರ ಪಾಲಿಕೆ ಅಂತ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇರಲ್ಲ. ಇಂಥ ಕಾರ್ಯದ ಒತ್ತಡ ಇರಬಹುದು. DC ಅವರು VC ಇರುತ್ತೆ. ಅದರಿಂದ ಅದನ್ನು ಕಳಿಸ್ಕೊಡ್ಬೇಕು. ಅಕಸ್ಮಾತ್ ನಾನು ಅನೇಕ ಕಾರ್ಯಕ್ರಮ ಬರೋಕ್ಕಾಗಿರೋದು ಅನೇಕ ಕಾರಣಕ್ಕೋಸ್ಕರ ಬೇರೆ ಬೇರೆ. ಈಗ 12 ಗಂಟೆ ಒಂದು ಆಶ್ರಯ ಮೀಟಿಂಗ್ ಕರೆದುಬಿಟ್ಟಿದೆ, ಅಲ್ಲಿಗೆ ಹೋಗ್ಬೇಕು. ಸೊ ಈ ಥರ ಸಂದರ್ಭಗಳಲ್ಲಿ ಹೇಗಾದರೂ ಇದನ್ನ ನಿಭಾವಣೆ ಚೆನ್ನಾಗಾಗೋ ದೃಷ್ಟಿಯಿಂದ ಸ್ವಲ್ಪ ರೀತಿಂಕ್ ಮಾಡೋದ ಅಗತ್ಯ ಇದೆ. ಉಮೇಶ್ ನಾರಾಯಣ ಅದನ್ನು ಗಮನಿಸ್ತಾರೆ ಅಂತ ನನ್ನ ನಂಬಿಕೆಯನ್ನು ಕೂಡ ಇದೆ. ಅದು ಮುಖ್ಯ ಹೇಳ್ಬೇಕು, ನೀವು ಬರ್ಬೇಕು ಸರ್. ಮೊದಲಿಲ್ಲ ಅಂದರೆ ಯಾರನ್ನ ಅದು ಕಳಿಸ್ಕೊಡ್ಬೇಕು, ಪ್ರಿಟಿಟಿವಾರು ಬರಬೇಕಲ್ಲ. ಇಲ್ಲದೆ ಹೋದರೆ ಈ ಕಾರ್ಯಕ್ರಮದ ಅರ್ಥ ಕಳ್ಕೊಂಡ್ಬಿಡತ್ತೆ ಅಂತ ಹೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಕಾರ್ಯವನ್ನು ಮಾಡ್ತಿರೋಂಥ ವಿಶ್ವಾಸ ನನಗಿದೆ.